ಡೇ 3 ಆಫ್ ಬಿಗಿನರ್ ಸೀರೀಸ್. ಬೆಳಿಗ್ಗೆ ಎದ್ದು ಓಟ್ ಮಿಲ್ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ನ್ಯೂಸ್ ನೋಡಿದೆ. ನಮ್ಮ ಇಂಡಿಯಾದವ್ರು ನೋಡಿದ್ರೆ ಮಧ್ಯರಾತ್ರಿ 2 ಗಂಟೆಗೆ ಬೆಳಕು ತರಿಸ್ಬಿಟ್ಟವ್ರು ಪಾಕಿಸ್ತಾನ ಅವ್ರಿಗೆ. ಆಮೇಲೆ ಎಲ್ಲರೂ ಸ್ಟೋರಿ ನೋಡಿ ಸುಸ್ತಾಗಿ ಹೋಗ್ಬಿಟ್ಟು ಲಂಚ್ಗೆ ಬೇಬಿಕಾರ್ನ್ ರೈಸ್ ತಿಂದು ಆಮೇಲೆ ಮನೆಗೆ ಬಂದು ದಬಾಕೊಂಡು ಪ್ರೀ ವರ್ಕೌಟ್ಗೆ ಅಂತ ಎಗ್ ಕ್ರಂಬಲ್ಸ್ ತಿಂದು ಇವತ್ತು ಜಿಮ್ಗೆ ಹೋಗಿ ಇವತ್ತು ನಾನು ಚಿತಾಲ್ ಪತಾಲ್ ಆರ್ಮ್ಸ್ ವರ್ಕೌಟ್ ಕೆಳಗಡೆ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಆಗಿದ್ದಾಗೆ ಎಲ್ಲರೂ ಜಿಮ್ಮಿಗೆ ಸೇರ್ಕೊಂಡಿರ್ತೀರಾ. ಜಿಮ್ಮಿಗೆ ಸೇರ್ಕೊಂಡ್ಮೇಲೆ ಫಸ್ಟು ನಿಮ್ಮ ಪ್ರಶ್ನೆ ಬರೋದು ಡಯಟ್ ಬಗ್ಗೆ. ನೀವು ಇವಾಗ ದಪ್ಪ ಇರೋರು ನಾನು ಊಟನೇ ಬಿಟ್ಬಿಟ್ರೆ ಸಣ್ಣ ಆಗ್ಬಿಡ್ತೀನಿ ಅಂತ ಅನ್ಕೊತೀರಾ, ಫ್ಯಾಟ್ ಲಾಸ್ ಆಗುತ್ತೆ ಅಂತ ಅನ್ಕೊತೀರಾ. ಬಟ್ ಅವೆಲ್ಲ ಸುಳ್ಳು, ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಂಬೇಡಿ. ನೀವು ಕರೆಕ್ಟಾಗಿ ಫಸ್ಟು ವರ್ಕೌಟ್ ಮೇಲೆ ಫೋಕಸ್ ಮಾಡಿ. ಆಮೇಲೆ ನಿಮ್ಮ ನಾರ್ಮಲ್ ಡಯಟ್ ನೀವು ಏನು ತಿಂತೀರೋ ಅದರಲ್ಲೇ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಕ್ಯಾಲರಿ ಡೆಫಿಸಿಟ್ ಕರೆಕ್ಟಾಗಿ ಟ್ರ್ಯಾಕ್ ಮಾಡ್ಕೊಂಡು ತಿನ್ನಿ ಸಾಕು. ಆಮೇಲೆ ಒಂದು 2-3 ತಿಂಗಳಾದಮೇಲೆ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಿ, ಆಮೇಲೆ ರಿಸಲ್ಟ್ಸ್ ನೋಡಿ. ಯಾಕಂದರೆ ನಿಮ್ಮ ಬಾಡಿಗೆ ಟೈಮ್ ಬೇಕು ಅಡ್ಜಸ್ಟ್ ಆಗೋಕ್ಕೆ. ನೀವು ಸ್ಟಾರ್ಟಿಂಗಲ್ಲೇ ಡಯಟ್ ಫುಡ್ಡೆಲ್ಲ ಕಟ್ ಮಾಡಿಬಿಟ್ರೆ ನಿಮ್ಮ ಬಾಡಿ ಕೋಮಾಗೋಗುತ್ತಷ್ಟೇ, ಯಾವ ರಿಸಲ್ಟ್ಸು ಕಾಣಿಸಲ್ಲ. ಫಸ್ಟ್ ನಿಮ್ಮ ಬಾಡಿಗೆ ಟೈಮ್ ಕೊಡಿ, ಅಡ್ಜಸ್ಟ್ ಆಗಲಿ. ಒಂದು 2-3 ತಿಂಗಳು ವರ್ಕೌಟ್ ಮಾಡಿ ಚೆನ್ನಾಗಿ, ಆಮೇಲೆ ಡಯಟ್ ಮೇಲೆಲ್ಲ ಚೆನ್ನಾಗಿ ಫೋಕಸ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಇಷ್ಟೇ. ಟೈಮ್ ಟು ಸಿ ಅಗೇನ್ ಟುಮಾರೋ.